ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕಾರಣ ಮಾಡುವುದು ಬೇಡ, ಎಲ್ಲರೂ ಕೈ ಜೋಡಿಸಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಮುಂದಾಗೋಣ ಎಂದು ಶಾಸಕ ಎಚ್.ಕೆ. ಸುರೇಶ್ ಕರೆ ಕೊಟ್ಟರು. ಪಟ್ಟಣದ ಐಡಿಎಂಸಿ ವಾಣಿಜ್ಯ ಸಂಕೀರ್ಣ ಹಾಗೂ ಎಸ್ಬಿಐ ಬ್ಯಾಂಕ್ ಎದುರು ಇರುವ ಸಾರ್ವಜನಿಕ ಶೌಚಾಲಯದ ಶಾಸಕ ಎಚ್.ಕೆ. ಸುರೇಶ್, ಪಟ್ಟಣದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನಮ್ಮೆಲ್ಲರ ಮೊದಲ ಕರ್ತವ್ಯವಾಗಿದ್ದು, ಕೇವಲ ಪತ್ರಿಕೆಗಳಲ್ಲಿ ಸುದ್ದಿ ಆದರೆ ಸಾಲದು, ಅದು ಕಾರ್ಯರೂಪಕ್ಕೆ ಬರಬೇಕು. ರಾಜಕಾರಣ ಮಾಡುವುದಾದರೆ ಚುನಾವಣೆ ಸಂದರ್ಭದಲ್ಲಿ ಮಾಡೋಣ, ಆದರೆ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಸಹ ಕೈಜೋಡಿಸಿದಾಗ ಮಾತ್ರ ಅದು ಸಾಧ್ಯ ಎಂದರು. ಈಗಾಗಲೇ ಪುರಸಭೆ ಅಧ್ಯಕ್ಷರು ನಮ್ಮ ಬಳಿ ಹಲವಾರು ಬಾರಿ ಮನವಿ ಮಾಡಿದ್ದು, ಕೋಳಿ ಅಂಗಡಿ, ಮಾಂಸ ಮಾರಾಟಗಳ ಅಂಗಡಿಗಳನ್ನು ಒಂದೆಡೆಗೆ ಮಾಡಲು ಸಹಕರಿಸುವಂತೆ ಕೋರಿದ್ದು, ಇಂದೇ ಜಾಗವನ್ನು ಪರಿಶೀಲನೆ ಮಾಡಿ ಕೂಡಲೇ ಅಲ್ಲಿಗೆ ಸ್ಥಳಾಂತರ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡುವಂತೆ ಮುಖ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಅಲ್ಲದೆ ಈಗಾಗಲೇ ವಿಶ್ವ ಪಾರಂಪರಿಕ ತಾಣವಾಗಿರುವ ಬೇಲೂರಿಗೆ ಬರುವಂತಹ ಪ್ರವಾಸಿಗರಿಗೆ ಸ್ವಾಗತ ಕಾಮನಗಳನ್ನು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು, ಅದರಂತೆ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ಹಂಚಲು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದು, ಅಲ್ಲಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಿದ ನಂತರ ಅತಿ ಶೀಘ್ರದಲ್ಲೇ ಎಲ್ಲ ಸದಸ್ಯರ ಒಳಗೊಂಡಿ ಸಹಕಾರವನ್ನು ಪಡೆದು ನಿವೇಶನಗಳನ್ನು ಹಂಚಲಾಗುವುದು ಎಂದು ತಿಳಿಸಿದ್ದಲ್ಲದೆ, ನಮ್ಮ ಅಧಿಕಾರ ಅವಧಿಯಲ್ಲಿ ಯಾವುದಾದರೂ ಒಂದು ಶಾಶ್ವತ ಕೆಲಸವನ್ನು ಮಾಡಿದಾಗ ಮಾತ್ರ ಜನರು ನಮ್ಮನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಎಂದರು. ದಯವಿಟ್ಟು ರಾಜಕೀಯ ಅಭಿವೃದ್ಧಿ ವಿಚಾರದಲ್ಲಿ ಮಾಡದಂತೆ ಮನವಿ ಮಾಡಿದರು. ಬೆಂಕಿ ಗಂಟೆ ಅದರಿಂದ ಯಾರು ಬಿಚ್ಚಬಾರ್ದು. ಮೊದಲನೇದು ನೀವು ಹೇಳ್ದಂಗೆ ಸ್ವಾಗತಕ್ಕೆ ಸುಜಯ್ ನಮ್ಮ ತಹಶೀಲ್ದಾರ್ ಮತ್ತೆ ನಮ್ಮ ಚೀಫ್ ಆಫೀಸರ್ ಇಬ್ಬರು ಸೇರಿ ಫಸ್ಟ್ ಇವತ್ತೇನೆ ಈ KDP ಮುಗಿದ್ಮೇಲೆ ಅದು ಇನ್ಸ್ಪೆಕ್ಷನ್ ಮಾಡಿ ಫಸ್ಟ್ ಕೋಳಿ ಅಂಗಡಿಗಳನ್ನ ಒಂದು ಕಡೆ ಹಾಕಿದ್ರೆ ಮಾಂಸ ಅಲ್ಲಿಗೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಂಗಾಗಿದೆ. ಅದರಿಂದ ಒಂದಿಷ್ಟು ಇದಾಗ್ತಾ ಇದೆ. ಅದಾದ ನಂತರ ಏನು ಆಶ್ರಯ ಯೋಜನೆಗಳು ಏನು ನೀವು ಹೇಳಿದ್ದೀರ, ಖಂಡಿತವಾಗೂ ನಿಮ್ಮದು ಎಲ್ಲರಿಗೆ ಬೆಳಗ್ಗೆ ಸಂಜೆ ಒಂದೊಂದು ಕರೆ ಇರಲಿ. ಅವಾಗ ಏನಾಗುತ್ತೆ, ನಮ್ಗೆ ಉತ್ತೇಜನ ಬರುತ್ತೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ನಾವು ಯಾವುದೇ ರಾತ್ರಿ ಲೇಟಾಗಿ ಮಾಡಿದ್ರು, ನಾನು ಲಾಯರ್ ಹತ್ರ ಇದ್ದೆ, ಬೆಳಗ್ಗೆ ನಾನೇ ಮಾಡಿ ಇದು ಮಾಡಿದ್ದೀನಿ. ಖಂಡಿತವಾಗೂ 100ಕ್ಕೆ 100ರಷ್ಟು ಏನು ಇದಿದೆ, ಸಂತೆಯಿಂದ ಹಿಡಿದು ಶೌಚಾಲಯದಿಂದ ಹಿಡಿದು ಇರ್ತಕ್ಕಂಥ ಕೆಲಸನ ನಾನು ನಮ್ಮ ಎಲ್ಲ ಸದಸ್ಯರಿದ್ದಾರೆ. ದಯವಿಟ್ಟು ಅಭಿವೃದ್ಧಿನಲ್ಲಿ ಯಾವುದೇ ಪಕ್ಷಪಾತ ಬೇಡ, ನಾವೆಲ್ಲರೂ ಒಂದೇ. ನಾವು ಸಾಮಾನ್ಯರಾಗಿ ಸೇವಕರಾಗಿ ನಾವೆಲ್ಲ ಕೆಲಸ ಮಾಡೋಣ, ರಾಜಕಾರಣನ ಚುನಾವಣೆ ಒಂದಾಗಿ ಮಾಡೋಣ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಈ ಹಿಂದೆ ಪಟ್ಟಣದಲ್ಲಿ ನಿಷ್ಕ್ರಿಯವಾಗಿ ಪಾಳು ಬಿದ್ದಿದ್ದ ಶೌಚಾಲಯಗಳನ್ನು ಪುರಸಭೆ ವತಿಯಿಂದ ಪುನಶ್ಚೇತನಗೊಳಿಸಿ ನವೀಕರಿಸಿ ಸಾರ್ವಜನಿಕರಿಗೆ ಉಪಯೋಗಿಸಲು ಯೋಗ್ಯವಾಗುವಂತೆ ಮಾಡಿದ್ದೇವೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಈ ಶೌಚಾಲಯವನ್ನು ಕಟ್ಟಲಾಗಿತ್ತು. ಆದರೆ ಅದನ್ನು ನೋಡಿಕೊಳ್ಳಲು ಹಾಗೂ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಗೆ ಪಾಳು ಬಿದ್ದಿತ್ತು. ಆದರೆ ಮತ್ತೆ ಪುರಸಭೆ ವತಿಯಿಂದ ಈ ಶೌಚಾಲಯವನ್ನು ನವೀಕರಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಬಿಡಲಾಗಿದೆ ಎಂದರು. ಸಮಸ್ಯೆ ಏನೇ ಇದ್ರೆ ತಾವೇ ಖುದ್ದಾಗಿ ಬಂದು ನಮ್ಮ ಹತ್ರ ದೂರುಗಳನ್ನ ಕೊಡಿ. ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸದಸ್ಯರುಗಳು ಅಷ್ಟೇ, ಯಾವುದೇ ಕೆಲಸ ಹೇಳಿ ನಮಗೆ ಗಮನಕ್ಕೆ ಬಂದರೆ ಆ ಕೆಲಸನ ನಾನು ಖುದ್ದಾಗಿ ನಿಮ್ಗಳು ವಾಪಸ್ ಬಂದು ಕೆಲಸನ ಮಾಡಿಕೊಡ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೂ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರದಲ್ಲಿ ಎಲ್ಲ ವಾರ್ಡ್ಗಳಿಗೂ ಇನ್ನೂ ಗ್ರ್ಯಾಂಟ್ ಬರುವಂಥ ಸಂಭವ ಇದೆ. ಗ್ರ್ಯಾಂಟ್ ಬಂದಾಗ ಎಲ್ಲ ಸೇರ್ಕೊಂಡು ಕೆಲಸನ ಮಾಡೋಣ, ಜನಗಳಿಗೆ ಅನುಕೂಲ ಮಾಡೋಣ. ನಮ್ಮನ್ನೆಲ್ಲ ಗೆಲ್ಲಿಸ್ಕೊಟ್ಟಿರೋರಿಗೆ ನಾವೊಂದು ಒಳ್ಳೆ ಇದನ್ನು ಕೊಡೋಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಪ್ರೀತಿಯ ಸದಸ್ಯರ ಪರವಾಗಿ ನಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತನ್ನು. ನಂತರ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಪುರಸಭೆ ವತಿಯಿಂದ ಈ ಹಿಂದೆ ಶೌಚಾಲಯ ಇದ್ದರೂ ಅದು ಉಪಯೋಗಕ್ಕೆ ಯೋಗ್ಯ ಇರಲಿಲ್ಲ. ಆದರೆ ಈಗ ಮತ್ತೆ ಹೈಟೆಕ್ ಮಾದರಿ ನವೀಕರಿಸಿ ಶುಚಿತ್ವ ಕಾಪಾಡುವುದರೊಂದಿಗೆ ಸಾರ್ವಜನಿಕರಿಗೆ ಉಪಯೋಗಿಸಬಹುದು. 5 ವರ್ಷಗಳ ಕಾಲ ಏಜೆನ್ಸಿಯವರ ಮೂಲಕ ನಿರ್ವಹಣೆ ಮಾಡಲು ಒಪ್ಪಂದ ಮಾಡಿಕೊಡಲಾಗಿದೆ. ಒಟ್ಟಾರೆಯಾಗಿ ಕಡಿಮೆ ದರವನ್ನು ನಿಗದಿಪಡಿಸಲಾಗಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲವಾಗಿದೆ ಎಂದರು. ಅವರೇ ರಿನೋವೇಟ್ ಮಾಡಿಸಿ ಕೊನೆಗೆ ಇವತ್ತು ಸಾರ್ವಜನಿಕರಾಗಿ ಉದ್ಘಾಟನೆ ಮಾಡಲಾಗಿದೆ. ಈಗ ಟಾಯ್ಲೆಟ್ಗೆ 2 ರೂಪಾಯಿ, ಆಮೇಲೆ ಬಾತ್ರೂಮ್ಗೆ 5 ರೂಪೀಸ್, ಆಮೇಲೆ ಸ್ನಾನಕ್ಕೆ 10 ರೂಪೀಸ್ನ ಚಾರ್ಜ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ಆದೇಶ ಮಾಡ್ತಿದ್ದೀವಿ. ಜೊತೆಗೆ ಕೌನ್ಸಿಲ್ ನಿರ್ಣಯನೂ ಕೂಡ ಇದಕ್ಕಾಗಿರುತ್ತೆ. ಅವ್ರಿಗೆ ಮುಂದಿನ 10 ವರ್ಷದ ತನಕ ಅವ್ರಿಗೆ ಅಗ್ರಿಮೆಂಟ್ ಆಗಿ ಅಂತಲ್ಲಿ ನಮ್ಮ ಪುತ್ರ ವತಿಯಿಂದ ಮಾಡಿಕೊಡ್ತಾ ಇರ್ತೀವಿ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಉಳಿದಂಥ ಶೌಚಾಲಯಗಳು ಅಲ್ಲಿ ನಮ್ಮ ಸ್ಟೇಡಿಯಂ ಹತ್ರ ಆಗಲಿ ಒಂದು ಅಲ್ಲೆಲ್ಲ ಕಡೆನೂ ಕೂಡ ಇದೇ ಥರ ಯಾವುದೇ ಯೂಸ್ ಮಾಡೋಕ್ಕಾಗ್ತಿರಲ್ಲ ಅದನ್ನೆಲ್ಲನೂ ಕೂಡ ಮತ್ತೆ ಪುನಶ್ಚೇತನ ಮಾಡ್ತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರ್ತೀವಿ.
ಅದನ್ನೆಲ್ಲನೂ ಕೂಡ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕಾಗಿ ಈ ಮೂಲಕ ಎಲ್ಲರೂ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎಂ ಮಮತಾ, ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯರಾದ ಸೌಮ್ಯ ಸುಬ್ರಹ್ಮಣ್ಯ, ಅಕ್ರಮ್, ಜಗದೀಶ್, ಮುಖಂಡರಾದ ಸತೀಶ್, ಗಿರೀಶ್, ಆರೋಗ್ಯ ಅಧಿಕಾರಿ ಲೋಹಿತ್ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.